ವೀಕ್ಷಕರಿಗೆ ನಮಸ್ಕಾರ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹಾಗೂ ರಾಜ್ಯಾಧ್ಯಕ್ಷರಾಗಿರುವ ಬಿವೈ ವಿಜೇಂದ್ರ ವಿರುದ್ಧ ಬಹಿರಂಗವಾಗಿ ಟೀಕೆ ಟಿಪ್ಪಣಿ ಮಾಡುತ್ತಿದ್ದ ಪಕ್ಷದ ಹಿರಿಯ ನಾಯಕರಾಗಿರುವ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನು 6 ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಈ ಮೂಲಕ ಹೈಕಮಾಂಡ್ ನಾಯಕರು ಪಕ್ಷದ ಶಿಸ್ತನ್ನು ಉಲ್ಲಂಘಿಸುವವರು ಯಾರೇ ಆಗಿದ್ರು, ದೊಡ್ಡ ನಾಯಕರಾಗಿದ್ರು ಕೂಡ ತಲೆದಂಡ ಖಚಿತ ಎಂಬ ಸಂದೇಶವನ್ನು ಕಳಿಸಿದ್ದಾರೆ. ಅಷ್ಟೇ ಅಲ್ಲ, ಈ ಬಣ ಗುದ್ದಾಟದಲ್ಲಿ ಸ್ಪಷ್ಟವಾಗಿ ರಾಜ್ಯಾಧ್ಯಕ್ಷರಾಗಿರುವ ಬಿವೈ ವಿಜೇಂದ್ರ ಅವರು ಸ್ಪಷ್ಟ ಮೇಲುಗೈ ಸಾಧಿಸಿದ್ದಾರೆ. ಈ ಮೂಲಕ ರೆಬಲ್ಸ್ ತಂಡದ ನಾಯಕರಾಗಿದ್ದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಬಹುದೊಡ್ಡ ಹಿನ್ನಡೆ, ಮುಜುಗರ ಉಂಟಾಗಿದೆ. ಪಕ್ಷದಿಂದ 6 ವರ್ಷಗಳ ಕಾಲ ಯತ್ನಾಳ್ ಉಚ್ಚಾಟನೆ ಬೆನ್ನಲ್ಲೇ ಕೆಲವೊಂದಷ್ಟು ಪ್ರಶ್ನೆಗಳು ಎದ್ದಿವೆ. ಅದರಲ್ಲೂ ವಿಶೇಷವಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮುಂದಿನ ದಾರಿ ಯಾವುದು, ಅದೇ ರೀತಿ ಅವರ ಹಿಂಬಾಲಕರಾಗಿರುವ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಪ್ರತಾಪ್ ಸಿಂಹ ಸೇರಿ ಇತರ ನಾಯಕರ ಹಾದಿ ಏನು ಮತ್ತು ಅವರು ಯಾವ ಮಾರ್ಗ ಹಿಡಿತಾರೆ, ಪಕ್ಷದಲ್ಲಿ ಕುಳಿತಾರೋ ಅಥವಾ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಜೊತೆ ನಿಲ್ತಾರ ಎಂಬ ಕುತೂಹಲ ಕೂಡ ಕಾಡತೊಡಗಿದೆ. ಇದೆಲ್ಲದರ ನಡುವೆ ವಿಶೇಷವಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಮುಂದಿನ ನಡೆ ಏನಾಗಿರಬಹುದು? ನಮಸ್ಕಾರ ವೀಕ್ಷಕರೇ, ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕಳೆದ 1 ದಶಕದಲ್ಲಿ 2 ಬಾರಿ ಉಚ್ಚಾಟನೆ ಆಗಿದ್ದಾರೆ. ನಿನ್ನೆಯಷ್ಟೇ ಬಿಜೆಪಿಯಿಂದ 6 ವರ್ಷಗಳ ಕಾಲ ಅಶಿಸ್ತಿನ ಕಾರಣಕ್ಕೆ ಉಚ್ಚಾಟನೆಗೊಂಡಿದ್ದಾರೆ. ಆದರೆ ಅವರ ಶಾಸಕ ಸ್ಥಾನ ಅಬಾಧಿತವಾಗಿದೆ. ವಿಧಾನಸೌಧದಲ್ಲಿ ಪ್ರತ್ಯೇಕ ಆಸನ ಕೊಟ್ಟು ಅಲ್ಲಿ ಕೂರಿಸಲಾಗುತ್ತದೆ ಹೊರತು ಮತ್ತು ಪಕ್ಷದ ಯಾವುದೇ ಚಟುವಟಿಕೆಯಿಂದ ಅವರನ್ನು ಹೊರಗಿಡಲಾಗುತ್ತದೆ. ಎಲ್ಲದರ ನಡುವಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮುಂದೆ ಏನ್ ಮಾಡ್ತಾರೆ, ಅವರ ಮುಂದಿನ ಮಾರ್ಗ ಯಾವುದು, ಹೊಸ ಪಕ್ಷ ಕಟ್ತಾರ ಇಲ್ಲವೇ ಬೇರೆ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಎಂಬ ಕುತೂಹಲಗಳು ಇವೆ ಮತ್ತು ಕುತೂಹಲದ ಪ್ರಶ್ನೆಗಳು ಕೂಡ ಇವೆ. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಮುಂದೆ 2 ರಿಂದ 3 ಆಯ್ಕೆಗಳಿವೆ. ಅದರಲ್ಲಿ ಪ್ರಮುಖವಾಗಿ ಮೊದಲ ಆಯ್ಕೆ ಏನಪ್ಪ ಅಂದ್ರೆ ಸ್ವತಂತ್ರ ಪಕ್ಷ ಕಟ್ಟುವುದು. ಬಿಜೆಪಿಯಲ್ಲಿ ಸತ್ಯವಂತರಿಗೆ ಕಾಲವಿಲ್ಲ. ಅವರೇ ಹೇಳಿದಂತೆ, ಅವರೇ ಟ್ವೀಟ್ ಮಾಡಿದಂತೆ ಬಿಜೆಪಿಯಲ್ಲಿ ಸತ್ಯವಂತರಿಗೆ ಕಾಲವಿಲ್ಲ. ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಹಿನ್ನಡೆಯಾಗಿದೆ, ಎಲ್ಲ ಸರ್ಕಾರಗಳಿಂದ ಹಿನ್ನಡೆಯಾಗಿದೆ ಮತ್ತು ಬಿಜೆಪಿಯಿಂದ ಹಿಂದುತ್ವದ ರಕ್ಷಕರಿಗೆ ಒಂದು ಸುರಕ್ಷಿತವಾದ ಜಾಗವಿಲ್ಲ ಎಂಬ ಅಂಶಗಳನ್ನು ಇಟ್ಟುಕೊಂಡು ಮತ್ತು ಕುಟುಂಬ ರಾಜಕಾರಣ ಮತ್ತು ಭ್ರಷ್ಟಾಚಾರದ ವಿಷಯ ಇಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಹೊಸ ಪಕ್ಷ ಸ್ಥಾಪನೆ ಮಾಡುವುದಕ್ಕೆ ಅವರು ಮುಂದಾಗಬಹುದು. ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಹೊಸ ಪಕ್ಷಗಳು, ಹೊಸ ಪ್ರಾದೇಶಿಕ ಪಕ್ಷಗಳು ಉದಯಿಸಿದವು. ಹೊಸ ಪಕ್ಷಗಳಿಗೆ ಬಹುದೊಡ್ಡ ಮನ್ನಣೆ ಏನು ಸಿಕ್ಕಿಲ್ಲ. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ 2ನೇ ಆಯ್ಕೆ ಏನಾಗಿರ್ಬೋದು ಅಂದ್ರೆ, ಒಂದು ಜೆಡಿಎಸ್ಗೆ ಹೋಗ್ಬೋದು, ಇಲ್ಲವೇ ಕಾಂಗ್ರೆಸ್ನತ್ತ ಮುಖ ಮಾಡಬಹುದು. ಆದರೆ ಇಲ್ಲಿ ವಿಶೇಷವಾಗಿ ಹೇಳ್ಬೇಕಂದ್ರೆ ಬಹುತೇಕ ಹಿಂದುತ್ವದ ಆಧಾರದಲ್ಲಿ ರಾಜಕಾರಣವನ್ನು ಮಾಡುವಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕಾಂಗ್ರೆಸ್ನಲ್ಲಿ ಮಣೆ ಹಾಕುವುದು ಅಷ್ಟೊಂದು ಸುಲಭವಲ್ಲ. ಯಾಕಂದ್ರೆ ಇವರು ಮುಸ್ಲಿಂ ಸಮುದಾಯವನ್ನು, ಅಲ್ಪಸಂಖ್ಯಾತರ ವಿರೋಧಿ ರಾಜಕಾರಣವನ್ನು ಮಾಡುತ್ತಲೇ ಬಂದಿದ್ದಾರೆ. ಹೀಗಾಗಿ ಬಹುತೇಕ ಅಲ್ಪಸಂಖ್ಯಾತರ ವೋಟ್ ಬ್ಯಾಂಕ್ ಅನ್ನು ನಂಬಿಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಇವರಿಗೆ ಮಣೆ ಹಾಕುತ್ತಾ ಎಂಬ ಕುತೂಹಲ ಕೂಡ ಇಲ್ಲಿ ಕಾಡ್ತಾ ಇದೆ. ಯಾಕಂದ್ರೆ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಸರ್ವ ಸಮುದಾಯಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನಡೆಯುವಂತ ಪಕ್ಷ ಅದು ಕಾಂಗ್ರೆಸ್. ಆದರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ರಾಜಕೀಯ ನೀತಿ, ರಾಜಕೀಯ ದಾರಿ ಬೇರೆಯಾಗಿದೆ. ಅಪ್ಪಟ ಮತ್ತು ಕಟ್ಟ ಹಿಂದುತ್ವವಾದಿ ಆಗಿರುವ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಕಾಂಗ್ರೆಸ್ ಮಣೆ ಹಾಕೋದು ಬಹುತೇಕ ಡೌಟು. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಜೆಡಿಎಸ್ ನತ್ತ ಅವರು ಮುಖ ಮಾಡಬಹುದು. ಈಗಾಗಲೇ ಒಂದ್ಸಲ ಜೆಡಿಎಸ್ಗೆ ಹೋಗಿದ್ರು, ಒಂದು ಜೆಡಿಎಸ್ ನಂದು ಕೂಡ ಗೆದ್ದು ಬಂದಿದ್ರು, ಮತ್ತೆ ಪುನಃ ಬಿಜೆಪಿಗೆ ಮಾಡಿದ್ರು. ಆದರೆ ಈ ಬಾರಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಇರುವುದರಿಂದ ಜೆಡಿಎಸ್ ಪಕ್ಷಕ್ಕೆ ಹೋಗುವುದು ಕೂಡ ಡೌಟ್. ಒಟ್ಟಾರೆಯಾಗಿ ಬಿಜೆಪಿಯಿಂದ 6 ವರ್ಷಗಳ ಕಾಲ ಉಚ್ಚಾಟನೆಗೊಂಡಿರುವ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹೊಸ ಪಕ್ಷ ಸ್ಥಾಪನೆಯತ್ತ ಒಂದು ದೃಢ ಹೆಜ್ಜೆ ಇಡಬಹುದು. ಈ ಮೂಲಕ ಆಧಾರದಲ್ಲಿ ರಾಜಕಾರಣ ಮಾಡುವುದಕ್ಕೆ ಒಂದು ಮುದ್ರೆಯನ್ನು ಹೊತ್ತಬಹುದು. ಅಷ್ಟೇ ಅಲ್ಲ, ಮಧ್ಯ ಕರ್ನಾಟಕ ಭಾಗದಲ್ಲಿ ಅಂದ್ರೆ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ತನ್ನ ಶಕ್ತಿ ಏನೆಂಬುದನ್ನು ತೋರಿಸುವ, ಬಿಜೆಪಿಗೆ ತಮ್ಮ ತಾಕತ್ತನ್ನು ತೋರಿಸುವ ಒಂದು ಪ್ರಯತ್ನ ಹೊಸ ಪಕ್ಷದ ಮೂಲಕ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ. ಅದೇ ರೀತಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಬೆನ್ನಿಗೆ ನಿಂತ ರಮೇಶ್ ಜಾರಕಿಹೊಳಿ, ಪ್ರತಾಪ್ ಸಿಂಹ, ಕುಮಾರ್ ಬಂಗಾರಪ್ಪ, ಎನ್ ಆರ್ ಸಂತೋಷ್, ಅರವಿಂದ್ ಲಿಂಬಾವಳಿ ಅವರ ಮುಂದಿನ ಹಾದಿ ಏನು ಎಂಬುದು ಕೂಡ
ತುಂಬಾ ಕುತೂಹಲಕಾರಿಯಾಗಿದೆ. ಯಾಕಂದ್ರೆ ಈಗಾಗಲೇ ಯತ್ನಾಳ್ ಉಚ್ಚಾಟನೆಗೊಂಡಿರುವುದರಿಂದ ಈ ನಾಯಕರು ಏನ್ ಮಾಡ್ತಾರೆ ಎಂಬುದು ಒಂದಷ್ಟು ಕುತೂಹಲ ಮೂಡಿಸಿದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.